ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿ ಜಿಲ್ಲೆ ಲೋಹಿಯ ಕಲಾ ತಂಡ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಎಸ್ಸಿ ಮತ್ತು ಎಸ್ಟಿ ಪಂಗಡಗಳ ದೌರ್ಜನ್ಯ ಪ್ರತಿಬಂಧಕ ಅಧಿನಿಯಮ 2015 ಮತ್ತು 1995, 2016 ನಾಗರಿಕ ಹಕ್ಕು ರಕ್ಷಣಾ ಕಾಯ್ದೆ 1955 ರ ಬಗ್ಗೆ ಮತ್ತು ಎಸ್ಸಿ ಮತ್ತು ಎಸ್ಟಿ ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಕಲಬುರಗಿ ಜಿಲ್ಲಾ ಮಟ್ಟದಲ್ಲಿ ಜಾಗೃತಿ ಅರಿವು ಮೂಡಿಸುವ ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರ ಹಾಗೂ ಏಕ ಭಾರತ್ ಶ್ರೇಷ್ಠ ಭಾರತ ನಾಟಕ ಪ್ರದರ್ಶನಗೊಂಡಿತು. ಕುಲಕರ್ಣಿಗೆ ಕರ್ಕೊಂಡ್ಬರೋದು, ಕೂಡಿಸೋದು, ಪಂಚಾಯತ್ ಚೇರ್ಮನ್ ಹಿಡ್ಕೊಂಡ್ಬರೋದು, ಇದನ್ನು ನಾವು ಮಾಡ್ತಾ ಬಂದೀವಿ. ಇದು ಇಷ್ಟು ಮಟ್ಟಿಗೆ ಇದ್ರ ಹಿಂದೆ ಇಷ್ಟು ನೆಟ್ವರ್ಕ್, ಇಷ್ಟು ಒಂದು ಕಾನೂನಿನ ಒಂದು ಸಂವಿಧಾನ ತನಕ ಇದಕ್ಕೊಂದು ಇಷ್ಟು ಸೂಕ್ಷ್ಮವಾದ ಒಂದು ಇದು ಅದ ಅಂತ ಹೇಳಿ ಈ 10 ವರ್ಷ ನಾನು ಈ ಕಲಾವಿದನಾಗಿ ಕೆಲಸ ಮಾಡಿ ನನಗೆ ಇವತ್ತು ಒಂದು ಅನುಭವ ಆಗ್ತಾ ಇದೆ. ಕೆಲವೊಂದು ಇದರಲ್ಲಿ ಲೋಪದೋಷ ಆಗಿರ್ಬೋದು ಅಂತ ನಾನು ಏನಪ್ಪಾ ಅಂದ್ರೆ ಇರ್ಬೋದು. ದಯವಿಟ್ಟು ತಾವೆಲ್ಲರೂ ಮನ್ನಿಸ್ರಿ. ಇದು 2ನೇ ವರ್ಷ ನಾವು ಜಿಲ್ಲಾ ಮಟ್ಟದಾಗ ಮಾಡೋದು. ಈ ಸಲ ಅಲ್ಲೇ ಹಳ್ಳಿಗೆ ಮಾಡಿದ್ವಿ. ಹೋದ ವರ್ಷ ವಕೀಲ್ ಸಾಹೇಬರು ಮಾಡಿದ್ರೆ ಈ ವರ್ಷ ನಾವು ಮಾಡ್ತಾ ಇದ್ದೀವಿ. ಈ ವರ್ಷ ಆಗಿರ್ತಕ್ಕಂಥ ಅನುಭವವನ್ನು ನಾವು ಸುಧಾರಿಸ್ಕೊಂಡು ಮುಂದಿನ ವರ್ಷದಲ್ಲಿ ಇನ್ನೂ ಉತ್ತಮವಾದ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಸದುಪಯೋಗ ಪಡಿತಾ ಇದ್ದಾರೆ, ಅದರ ಅನುದಾನ ಸರ್ಕಾರ ಕೊಡ್ತಾ ಇದೆ. ಇಂಥ ಒಂದು ಸಮಾಜದಲ್ಲಿ ಸಮಾನತೆ ತರ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಇದೆ. ಅರಿವು ಮೂಡ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ತಿಳಿಯದವರಿಗೆ ತಿಳಿಸೋದೇ ಅರಿವು ಮೂಡಿಸೋದು. ತಿಳಿಯದೇ ಯಾರು ಇರ್ತಾರೋ ಅಂಥವರಿಗೆ ಹೇಳಿದ್ರೆ ಮಾತ್ರ ಅರಿವು ಮೂಡ್ತದೆ. ಆ ಒಂದು ಕಾರ್ಯಕ್ರಮ ಇದು, ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಸುಮಾರು ಜನರು ವಿದ್ಯಾವಂತರಿದ್ರು. ಈಗ ಯಾರು ಹಿಂದಿನಂಗೆ ಇಲ್ಲ, ಶಾಲೆ ಕಲಿತಿದಂತ ಭಾಳಷ್ಟು ವಿದ್ಯಾವಂತರು ನಮ್ಮ, ಯಾಕಂದ್ರೆ ನಾವು ವಸತಿ ನಿಲಯದ ಬೇಡಿಕೆ ನೋಡಿದಾಗೆ ಗೊತ್ತಾಗ್ತದೆ ನಮ್ಗೆ ಎಷ್ಟು ಡಿಮಾಂಡ್ ಇದೆ ಅಂತಕ್ಕಂಥದ್ದು. ವಸತಿ ನಿಲಯದಲ್ಲಿ ನಮ್ಗೆ ಸರ್ಕಾರ ಏನು ಮಾಡಿದೆ, ಈಗ ವಸತಿ ನಿಲಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಸ್ಥಳಾವಕಾಶ ಇದ್ದರೆ ಎಷ್ಟು ಅರ್ಜಿ ಬರ್ತಾವೆ ಅಷ್ಟು ವಿದ್ಯಾರ್ಥಿಗಳಿಗೆ ಸ್ಥಳಾವಕಾಶ ಕಲ್ಪಿಸಿ ಕೊಡಬೇಕು ಅಂತಕ್ಕಂಥ ಆದೇಶ ಮಾಡಿದೆ ಸರ್ಕಾರ. ಇದು ಕೂಡ ನಮ್ಮ ಸರ್ಕಾರ ಮಾಡ್ತಕ್ಕಂಥದ್ದು ಹೆಮ್ಮೆಯ ಕೆಲಸ ಅದ. ಆ ನಿಟ್ಟಿನಲ್ಲಿ ನಾವು ವಸತಿ ನಿಲಯದಲ್ಲಿ ಸುಮಾರು ಎಲ್ಲಿ ಕೊಂಚಾವರಂ, ಒಂಟಿ ಚಿಂತ, ನಮ್ಮ ಇನ್ನೊಬ್ಬರು ಸಹೋದರು ಹೇಳಿದ್ರು, ಅಲ್ಲಿ ಎಲ್ಲಿ ಚಿಂಚೋಳಿ, ಒಂಟಿ ಚಿಂತ, ಪಾಲ್ತ್ಯಾ ತಾಣದಲ್ಲಿ ಹಿಂದೆ ಒಂದು ಮಕ್ಕಳ ಮಾರಾಟ ಪ್ರಕರಣ ಆಯಿತು. ನನಗೂ ಗೊತ್ತಿದೆ ಅದು. ಆ ಸಮಯದಲ್ಲಿ ಅಲ್ಲಿ ಕೆಲವೊಂದು ವಸತಿ ಶಾಲೆಗಳು, ನಿವಾಸಿ ಶಾಲೆಗಳು ಪ್ರಾರಂಭ ಮಾಡಿದ್ದು ಇದೆ ಒಂಟಿ ಚಿಂತ ಮತ್ತು ಪಾಲ್ತ್ಯಾ ತಾಂಡದಲ್ಲಿ. ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಅಲ್ಲಿಯ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದೆ. ಅದು ಅಲ್ಲದೆ ನಮ್ಮಲ್ಲಿ ಸರಳ ವಿವಾಹಕ್ಕೆ ಕೂಡ ಪ್ರೋತ್ಸಾಹನ ಕೊಡ್ತಾ ಇದೆ. ಅಂತರ್ಜಾತಿ ವಿವಾಹದಲ್ಲಿಯೇ ವಿವಾಹ ಆದ್ರೆ ಅದು ಒಳ ಪಂಗಡದಲ್ಲಿ ವಿವಾಹ ಆದವರಿಗೆ ಅವ್ರಿಗೂ ಕೂಡ ನಾವು ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು ಇದೆ. ಫಾರಿನ್ ಎಜುಕೇಷನ್ಗೆ ಹೋದರೆ ಅವರಿಗೆ 10 ಲಕ್ಷದವರೆಗೆ ಸಹಾಯಧನ ಕೊಡ್ತಕ್ಕಂಥದ್ದು ಇಲಾಖೆಯಲ್ಲಿ ಕಾರ್ಯಕ್ರಮ ಇದೆ. ಕಾನೂನು ಪದವೀಧರಿಗೆ ನಾವು ಆಲ್ರೆಡಿ ಶಿಷ್ಯವೇತನ 4 ವರ್ಷ, ಕಾನೂನು ಪದವಿಗೆ 2 ವರ್ಷ ಮಾಡಿದ್ದಾರೆ. ಯಾರು ಕಾನೂನು ಪದವೀಧರರು ಲಾ ಗ್ರಾಜುಯೇಷನ್ ಮಾಡ್ತಾ ಅವರಿಗೂ ಕೂಡ ನಾವು ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ. ಅದು ಇನ್ನಷ್ಟು ಜನಕ್ಕೆ ನೀವು ಮಾಹಿತಿಯನ್ನು ಕೊಡಿ. ಈಗ ನಮ್ಮ ಕಾರ್ಯಕ್ರಮಗಳು ಏನಿದ್ದಾವೆ ಆ್ಯಪ್ ಮೂಲಕನೇ ತಿಳ್ಕೊಬೋದಂತ. ಇಷ್ಟು ದಿನ ನಮಗೂ ಗೊತ್ತಿರಲಿಲ್ಲ. ಯಾರಾದರೂ ಬಂದು ನಮ್ಗೆ ಕೇಳಿದಾಗ ಬೇರೆ ಇಲಾಖೆಯಲ್ಲಿ ಏನು ಕಾರ್ಯಕ್ರಮ ಇದೆ ನಮಗೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾನು ನಮ್ಮ ಕಲಾ ತಂಡದವರಿಗೆ ಹೇಳಿದ್ದೆ, ನಮಗೆ ಏನು ಸ್ಕೀಮ್ಸ್ ಇದ್ದಾವೆ SC STಗಳಿಗೆ ಆ ಮಾಹಿತಿನ ನಮ್ಗೆ ಎಲ್ಲಿ ಕಾಣಬಹುದು ಅದನ್ನು ಸ್ವಲ್ಪ ಹುಡುಕಿಯಲ್ಲ ನಾನು. ಅದಕ್ಕೆ ಅವರು ಒಂದು ಆ್ಯಪೇ ಹುಡುಕ್ಬಿಟ್ಟಿದ್ದಾರೆ. ಅದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಇರುವಂಥ ಸ್ಟೇಟ್ ಸ್ಕೀಮ್ಸ್ ಅಡಿ ಏನಿದ್ದಾವೆ ಮತ್ತು ಸೆಂಟ್ರಲ್ ಸ್ಕೀಮ್ಸ್ ಏನಿದ್ದಾವೆ, ಅಪ್ಲಿಕೇಶನ್ ಹೆಂಗೆ ಹಾಕೋಬೇಕು ಅದೆಲ್ಲ ಮಾಹಿತಿ ಸಿಗುತ್ತೆ. ಇವತ್ತು ನಿಮ್ಗೆ ಅದು ಆ್ಯಪ್ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದು ಎಷ್ಟು ಸಾಧ್ಯನೋ ಅಷ್ಟು ತಾವು ಪ್ರಚುರಪಡಿಸಿ. ಈಗ ಒಂದು ಗ್ರೂಪ್ನ ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಆ ಗ್ರೂಪ್ನಲ್ಲಿ ಕೆಲವೊಂದು ಮೆಂಬರ್ ಆ್ಯಡ್ ಮಾಡಿದ್ದೀವಿ. ಈಗ ಕೆಲವು ಮುಖಂಡರನ್ನ, ಆ ಮುಖಂಡರ ಮಾಹಿತಿ ತಗೊಂಡು ತಮಗೆ ಪರಿಚಯ ಇರೋರಿಗೆಲ್ಲರಿಗೂ ಆ ಮಾಹಿತಿ ಶೇರ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಅನುಕೂಲ ಆಗುತ್ತೆ. ಈಗ ಇನ್ನೊಂದು ಕ್ಯಾಸ್ಟ್ ರಿಲೇಟೆಡ್ ಸರ್ಟಿಫಿಕೇಟ್ ಬಗ್ಗೆ ತಾವು ಮಾಹಿತಿ ಕೇಳಿದ್ರಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಈಗ ABCD ಅಂತ ಹೇಳಿ ಅದನ್ನು ನಾವು ಮೊದಲು ಯಾರು ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೋ ಅವರು ಹೊಸದಾಗಿ ತೊಗೊಳ್ಬೇಕಾಗತ್ತೆ. ಆ ಅಡಿಯಲ್ಲಿ ಇಷ್ಟು ದಿನ ಸಾಫ್ಟ್ವೇರ್ ಅಪ್ಡೇಟ್ ಆಗಿರಲಿಲ್ಲ ಅಂತ, ಈಗ ಸಾಫ್ಟ್ವೇರ್ ಸಪೋರ್ಟ್ ಮಾಡ್ತಾ ಇದ್ದಂತೆ. ಸೊ ಹಾಗಾಗಿ ತಾವು A ಕ್ಯಾಟಗರಿಯಲ್ಲಿ ಬರ್ತಿರೋ, Bದಲ್ಲಿ ಬರ್ತಿರೋ ಮತ್ತೊಂದು ಸರಿ ಅಪ್ಲಿಕೇಶನ್ ಹಾಕೊಂಡು ಹೊಸ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಳ್ಳಿ. ಅದು ಈ ಸಿಸ್ಟಮ್ ಸಪೋರ್ಟ್ ಮಾಡ್ತಾ ಇದೆ ಅಂತ ನಾನು ಅದು ಕ್ಲಾರಿಫಿಕೇಶನ್ ತೊಗೊಂಡಿದ್ದೀನಿ. ಸೊ ಹೊಸದಾಗಿ ತಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಅದನ್ನು ತೊಗೊಳ್ಳಿ. ಈಗ ಯಾವುದೇ ಇದಕ್ಕಾದ್ರೂ ತಾವು ಅಪ್ಲೈ ಮಾಡ್ಕೋಬೋದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಈಗ ಮೊರಾರ್ಜಿ ದೇಸಾಯಿ ಅರ್ಜೆಂಟ್ ಇದೆ, ಎಲ್ಲ ಮಕ್ಕಳಿಗೆ ಅಪ್ಲಿಕೇಶನ್ ಹಾಕೋಬೇಕು. ಈಗ ಅದು ನೀಡಿದೆ, ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನಾವು ತಹಶೀಲ್ದಾರ್ ಆಫೀಸಿಗೂ ನಾನು ಮಾತಾಡ್ತೀನಿ. ಈಗ ಮಾತಾಡಿ ಈಗ ಏನು ಬರ್ತವೆ ಅಪ್ಲಿಕೇಶನ್ಸ್ ಅದನ್ನು ಕ್ಲಿಯರ್ ಮಾಡೋಕ್ಕೂ ನಾನು ಹೇಳ್ತೀನಂತೆ. ಈ ರೀತಿ ನಮ್ಮ ಇನ್ನೊಂದು ನೆಕ್ಸ್ಟ್ ಮತ್ತೆ ಸ್ವಲ್ಪದರಲ್ಲೇ ನಾವು ಮತ್ತೊಂದು ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ. ಅವಾಗ ಹೆಚ್ಚು ಜನ ಬನ್ನಿರಿ.
ಹೆಚ್ಚು ಜನ ಕರ್ಕೊಂಡು ಬನ್ನಿ, ನಿಮ್ಮ ಅಕ್ಕಪಕ್ಕದವರು. ನಮಗೆಲ್ಲರೂ ಪರಿಚಯ ಇರಲ್ಲ, ಕೆಲವು ಮುಖಂಡರಿಗೆ ಹೇಳ್ತೀವಿ. ನಮ್ಮ ಆಶಯ ಏನಂದ್ರೆ ನಿಮ್ಮ ಜೊತೆಗೆ ಇನ್ನೂ 10 ಜನನ ನೀವು ಅವೇರ್ನೆಸ್ ಬೆಳೆಸಿ ಅಂತೇಳಿ. ಇನ್ನೊಂದು ರಿಲೇಟೆಡ್ ಟು ಅಟ್ರಾಸಿಟಿ ಕೇಸ್ ಏನಾಗ್ತಾ ಇದೆ, ನಮ್ಮ ಮಾಹಿತಿ, ಈಗ ಆಲ್ರೆಡಿ ಸಹಾಯಕ ನಿರ್ದೇಶಕರು ಹೇಳಿದರು, ಮಾಹಿತಿ ಬರೋದೇ ಲೇಟ್ ಆಗುತ್ತೆ. ಮಾಹಿತಿ ಬಂದು ಲೇಟ್ ಆಗಿ ಎಲ್ಲ ಒಂದು 10-15 ದಿನ ಕಳೆದ ಮೇಲೆ ಅವಾಗ ಹೋಗಿ ನಾವು ಸಾಂತ್ವನ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈಗ ಹೊಸದಾಗಿ DCR ಸೆಲ್ಲೇ ಅದಕ್ಕೆ ನಾವು ಮಾಡಿದ್ದೀವಿ. DCR ಸೆಲ್ ಅವರಿಗೆ ನಾನು ಮಾತಾಡಿದ್ದೀನಿ. ಮಾತಾಡಿ ಏನೇ ಅಟ್ರಾಸಿಟಿ ಕೇಸ್ ಆಗಲಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ನಮ್ಮ ತಾಲೂಕು ಆಫೀಸರ್ಸು ನಾವಿದ್ದೀವಿ. ಇಮಿಡಿಯೇಟ್ ನೀವು ಮೆಸೇಜ್ ಬಂದ ತಕ್ಷಣ ನಮಗೆ ಮೆಸೇಜ್ ಹಾಕಿ. ಆ ಗ್ರೂಪ್ನಲ್ಲಿ ಇರುವಂಥ ನಮ್ಮ ಸಹಾಯಕ ನಿರ್ದೇಶಕರು ಆಯಾ ತಾಲೂಕಿನವರು ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ಅಂತ ಹೇಳಿದ್ದೀವಿ. ಆ ರೀತಿ ನಾನು ಇಮಿಡಿಯೇಟ್ ರೆಸ್ಪಾಂಡ್ ಮಾಡೋಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದೀನಿ ವಾಟ್ಸಪ್ ಗ್ರೂಪ್ ಮುಖಾಂತರ. ಸೊ ಅದರಲ್ಲಿ ಇನ್ನೂ ಯಾರಾದರೂ ಮುಖಂಡರು ಆ್ಯಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನೂ ಆ್ಯಡ್ ಮಾಡ್ಕೊಳ್ತೀನಿ. ತಮಗೂ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ತಾವು ಸಾರ್ವಜನಿಕ ಸೇವೆಯಲ್ಲಿ ಇನ್ವಾಲ್ವ್ ಆಗಿರ್ತೀರಿ, ತಮಗೆ ಪಕ್ಕದ ಮನೆಯವರೇ ಇರ್ತಾರೆ, ತಮಗೇನೋ 1-2 ಕಿಲೋಮೀಟರ್ನಲ್ಲಿ ರೀಚ್ ಆಗಂಗಿರುತ್ತೆ. ತಾವು ಹೋಗಿ ಅದರಲ್ಲಿ ನಿಮ್ಮ ಸಾರ್ವಜನಿಕ ಸೇವೆಯನ್ನು ನೀವು ಸಲ್ಲಿಸ್ಬೋದು. ತಮಗೂ ಇಂಟ್ರೆಸ್ಟ್ ಇದ್ದರೆ ಆ ಗ್ರೂಪ್ನಲ್ಲಿ ತಮಗೂ ಆ್ಯಡ್ ಮಾಡ್ಕೊಳ್ತೀನಿ. ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೇ ಅಟ್ರಾಸಿಟಿ ಕೇಸ್ ಆದರೂ ಇಮಿಡಿಯೇಟ್ ಇನ್ಫಾರ್ಮೇಷನ್ ಬರೋಂಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಆ ಮಾಹಿತಿನೂ ತಮಗೆ ಕೊಡ್ತೀನಿ ಅಂತೆ.